ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಆರಾಮಿದ್ದೀರ ಅಂದ್ಕೋತೀನಿ. ಎಲ್ಲರೂ VAO ಎಕ್ಸಾಮಿನೇಷನ್ಗೆ ಎಲ್ಲರೂ ಪ್ರಿಪೇರ್ ನಡೆಸ್ತಾ ಇದ್ದಾರೆ ಅಂದ್ಕೋತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಪ್ರಾಚೀನ ಕಾಲದ ಭಾರತದ ಇತಿಹಾಸದಲ್ಲಿ ಕೊನೆಯ ಚಾಪ್ಟರ್ ವರ್ಧನರ ಬಗ್ಗೆ ತಿಳ್ಕೊತಾ ಹೋಗೋಣ. ಗುಪ್ತರ ಅವಧಿಯ ನಂತರ ಉತ್ತರದಲ್ಲಿ ಉದಯಿಸಿದ ರಾಜ್ಯಗಳು ತಾಣೇಶ್ವರ ಅಂದರೆ ವರ್ಧನರು, ವಲ್ಲಭಿಯ ಮೈತ್ರಕರು, ಕನೌಜನ ಮೌಖರಿಗಳು, ಮಾಳ್ವ ಯಶೋವರ್ಮರು, ಗೌಡದೇಶ ಶಶಾಂಕ ಅಥವಾ ಬಂಗಾಳ, ಕಾಮರೂಪ ವರ್ಮರು, ಬಾದಾಮಿ ಚಾಲುಕ್ಯರು ಅಂದರೆ ದಕ್ಷಿಣ ಭಾರತದಲ್ಲಿ. ವರ್ಧನ ಸಾಮ್ರಾಜ್ಯ ಸ್ಥಾಪಕ ಪುಷ್ಯಭೂತಿ ಅಂತ. ರಾಜಧಾನಿ ತಾಣೇಶ್ವರ ಮತ್ತು ಕನೌಜ್ ಅಂತ. ಪುಷ್ಯಭೂತಿ ಅಂದರೆ ಶೈವ ಧರ್ಮಿಯಾಗಿರ್ತಾರೆ. ನರವರ್ಧನ, ರಾಜವರ್ಧನ, ಆದಿತ್ಯವರ್ಧನ, ಪ್ರಭಾಕರ ವರ್ಧನ. ಬಾಣಭಟ್ಟನ ಹರ್ಷಚರಿತ ಪುಷ್ಯಭೂತಿಯೇ ಈ ವಂಶಸ್ಥಾಪಕ ಎಂದು ಹೇಳುತ್ತದೆ. ಗುಪ್ತರ ಸಾಮಂತವಾಗಿದ್ದಂತೆ. ಗುರು ಬಂದು ಭೈರವಾಚಾರ್ಯ. ಪ್ರಭಾಕರ ವರ್ಧನ ರಾಣಿ ಯಾರು? ಯಶೋಮತಿ. ವರ್ಧನ ವಂಶದ ನಿಜವಾದ ಸ್ಥಾಪಕ. ಬಿರುದು ಮಹಾರಾಜಾಧಿರಾಜ, ಪರಮ ಭಟ್ಟಾರಕ, ಪ್ರತಾಪಶೀಲ. ಹೂಣ, ಗುಜ್ಜ, ಲಾಟ ಮತ್ತು ಮಾಳ್ವರನ್ನು ಸೋಲಿಸ್ತಾನೆ. ಮಕ್ಕಳು ರಾಜವರ್ಧನ ಮತ್ತು ಹರ್ಷವರ್ಧನ ಅಂತ. ಪುತ್ರಿ ರಾಜಶ್ರೀ. ಮೌಖರ್ಯ ರಾಜಗೃಹ ವರ್ಮನಿಗೆ ಕೊಟ್ಟು ಮದುವೆಯನ್ನು ಮಾಡಲಾಯಿತು. ರಾಜವರ್ಧನ 605ರಿಂದ 606, ಹರ್ಷವರ್ಧನ 606ರಿಂದ 647. 606ರಲ್ಲಿ ಹರ್ಷಶಕೆ ಆರಂಭ ಆಗುತ್ತೆ. ಪ್ರಸಿದ್ಧ ಅರಸ ವರ್ಧನರಲ್ಲಿ. ಬಿರುದು ಪ್ರಿಯದರ್ಶಿನಿ ಅಂತ ರಾಜಪುತ್ರ, ಉತ್ತರ ಪತೇಶ್ವರ ಅಂತ, ಪರಮ ಭಟ್ಟಾರಕ, ಶಿಲಾದಿತ್ಯ. 2 ಗುರಿಗಳು. ಕಾಮರೂಪದ ಭಾಸ್ಕರ ವರ್ಮನ ಸಹಾಯದಿಂದ ರಾಜಶ್ರೀಯನ್ನು ಹುಡುಕಾಡಿದ. ತಂಗಿಯ ಗಂಡ ಗ್ರಹವರ್ಮನ ಸೋಲಿಗೆ ಕಾರಣವಾದ ಗೌಡ ದೇಶದ ಶಶಾಂಕನನ್ನು ಸೋಲಿಸಿ ತಂಗಿ ರಾಜಶ್ರೀಯನ್ನು ಹುಡುಕುವುದು ಗುರಿಗಳಾಗಿತ್ತು. ಸಾಮ್ರಾಜ್ಯವನ್ನು ವಿಸ್ತರಿಸುವುದು. ಇಷ್ಟು ಗುರಿಗಳಾಗಿತ್ತು 2. ನರ್ಮದಾ ನದಿ ಕೆಳಗೆ ಆಯಿತಂತೆ ಯಾವಾಗ? 630ರಿಂದ 34 ತನಕ. ಉತ್ತರ ಪತೇಶ್ವರ ಹರ್ಷವರ್ಧನ ಮತ್ತು ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಿಕೇಶಿಯ ಮಧ್ಯೆ ಈ ಒಂದು ನದಿಯ ಕಾಳಗಾಗುತ್ತೆ. ಹರ್ಷನನ್ನು ಸೋಲಿಸಿ ಪುಲಿಕೇಶಿಯು ಪರಮೇಶ್ವರ ಬಿರುದನ್ನು ಪಡಿತಾನೆ. ರವಿಕೀರ್ತಿ ಹೊರಡಿಸಿದ ಐಹೊಳೆ ಶಾಸನ ಈ ಯುದ್ಧದ ಕುರಿತು ವಿವರಿಸುತ್ತದೆ. ಹರ್ಷನನ್ನು ಸಕಲೋತ್ತರ ಪಾತ ನಾಥ ಎಂದು ಕರೆದಿದೆ. ಕನೌಜ್ ಬೌದ್ಧ ಧರ್ಮ ಸಮ್ಮೇಳನ ಎಲ್ಲಿ? ಕನೌಜಲ್ಲಿ. ಯಾವಾಗ? ಕ್ರಿಸ್ತಶಕ 643. ಅಧ್ಯಕ್ಷ ಯಾರು? ಹ್ಯುಯೆನ್ ಸಾಂಗ್. ಇವರು ಅಧ್ಯಕ್ಷರಾಗಿರ್ತಾರೆ. ಮುಖ್ಯ ಭಾಷಣಕಾರ ಹ್ಯುಯೆನ್ ಸಾಂಗ್ ಮಹಾಯಾನ ಪಂಥವನ್ನು ಹೊಗಳಿ ಭಾಷಣ ಮಾಡಿದ್ದರಿಂದ ಹಿಂಸಾರೂಪ ಪಡೆದ ಸಮ್ಮೇಳನ ಬೆಂಕಿ ಬೂದಿ ಆಯ್ತಂತೆ. 23 ದಿನಗಳ ಕಾಲ ಸಮ್ಮೇಳನ ನಡೆಯುತ್ತಂತೆ. 21 ರಾಜರು, 3000 ಬೌದ್ಧರು, 3000 ಬ್ರಾಹ್ಮಣರು, ನಳಂದ ವಿಹಾರದ 1000 ಜನ ಪಂಡಿತರು ಭಾಗಿ. ಪ್ರಯಾಗ ಧಾರ್ಮಿಕ ಸಮ್ಮೇಳನ ನಡೆಯುತ್ತೆ ಅಂದರೆ ಕುಂಭಮೇಳ ಅಂತ. ವರ್ಷ 643. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಸಂಗಮ ಪ್ರಯಾಗ. 5 ವರ್ಷಕ್ಕೊಮ್ಮೆ ನಡೆಯುತ್ತದೆ. ಮಹಾಮೋಕ್ಷ ಪರಿಷತ್ ಅಂತ. ಹ್ಯುಯೆನ್ ಸಾಂಗನು ಭಾಗವಹಿಸಿದ್ದ. ಹರ್ಷದ ಕೃತಿಗಳ ಹೊಂದಿದ 2 ಶಾಸನಗಳು ಮಧುಬನ ಮತ್ತು ಬನ್ಸ್ಕೇನ ಅಂತ. ಹ್ಯುಯೆನ್ ಸಾಂಗ್ 600ರಿಂದ 664 ಚೀನಿ ಯಾತ್ರಿಕ ಆಗಿರ್ತಾರೆ. ಪ್ರವಾಸಿಗರ ರಾಜ. ಕ್ರಿಸ್ತಶಕ 630 ಹರ್ಷವರ್ಧನನ ಆಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಕೃತಿ ಸಿಯುಕಿ ದ ರೆಕಾರ್ಡ್ ಆಫ್ ದ ವೆಸ್ಟರ್ನ್ ವರ್ಲ್ಡ್. ಈ ಕೃತಿ ಹರ್ಷನನ್ನು ಬೌದ್ಧ ಧರ್ಮೀಯ ಎಂದಿದೆ. ಆದರೆ ಹರ್ಷವರ್ಧನ ಉತ್ತರ ಭಾರತದ ಕೊನೆಯ ಒಂದು ದೊರೆ. ಇಮ್ಮಡಿ ಪುಲಿಕೇಶಿ ಹಾಗೂ ಪಲ್ಲವ ಅರಸ 1ನೇ ನರಸಿಂಹವರ್ಮನ ಆಸ್ಥಾನಕ್ಕೆ ಭೇಟಿಯನ್ನು ನೀಡ್ತಾರೆ. ಇವರ ಆಡಳಿತ ಹೇಗಿತ್ತು? ರಾಜ ಆಡಳಿತದ ಕೇಂದ್ರ ಬಿಂದು. ರಾಜ್ಯ, ಭುಕ್ತಿ, ಉಪಾಲಿಕ. ವಿಷಯ ಅಂದರೆ ವಿಷಯಪತಿ, ಪಥಕ ಅಂದರೆ ಗ್ರಾಮ ಅಥವಾ ಗ್ರಾಮಿಕ ಅಂತ. ಇವರ ಮಂತ್ರಿ ಮಂಡಲ ಯಾವ ರೀತಿ ಇತ್ತು? ಸಂಧಿ ವಿಗ್ರಹಿತ ಅಂದರೆ ವಿದೇಶಾಂಗ ಮಂತ್ರಿ ಅಂತ ಕರಿತಾಯಿದ್ರು. ದಂಡಪಾಕ್ಷಿಕ ಪೊಲೀಸ್ ಅಧಿಕಾರಿ ಅಂತ. ಬಲಾಧಿಕೃತ ಅಂದರೆ ಸೇನಾಧಿಪತಿ. ಮಹಾಬಲಾಧಿಕೃತ ಅಂದರೆ ಮುಖ್ಯ ಸೇನಾಧಿಪತಿ. ಭೋಗಪತಿ ಅಂದರೆ ಕಂದಾಯ ಮಂತ್ರಿ ಅಂತ.
ಸೊ ರಾಜ್ಯದ 1/6 ಭಾಗ ರಾಜ್ಯಾದಾಯ ಕೊಡಬೇಕಾಗಿತ್ತು. ಇವರ ಸಾಹಿತ್ಯಗಳು ಹರ್ಷ ರತ್ನಾವಳಿ, ಪ್ರಿಯದರ್ಶಿಕ, ನಾಗಾನಂದ ಅಂದರೆ ನಾಟಕಗಳು, ಬಾಣಭಟ್ಟ, ಹರ್ಷಚರಿತ ಅಂದರೆ ಸಂಸ್ಕೃತದಲ್ಲಿತ್ತು, ಪಾರ್ವತಿ ಪರಿಣಯ, ಸೊ ಮಯೂರ, ಸೂರ್ಯಶತಕ ಅಂತ. ಸೊ ನೋಡೋಣ ನಳಂದ ವಿ. ಸೊ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆ 427 ಕುಮಾರಗುಪ್ತ ನರಸಿಂಹಗುಪ್ತ ಕಡೆಯಿಂದ. ಇದು ಬೌದ್ಧ ವಿಶ್ವವಿದ್ಯಾಲಯ ಆಗಿರುತ್ತೆ. ಹರ್ಷವರ್ಧನ ಈ ವಿ ಕೊಡುಗೆ 100 ಹಳ್ಳಿಗಳ ಆದಾಯ ಜಪ್ತಿ ಕೊಟ್ಟನು. ಓಕೆ, ಜಗತ್ತಿನ ಪ್ರಥಮ ವಸತಿ ಸಹಿತ ವಿಶ್ವವಿದ್ಯಾಲಯ. ಓಕೆ, ವಿತ್ ವಸತಿ ಕೂಡ ಇತ್ತಂತೆ. ಈಗ ಬಂಗಾವ್ ಗ್ರಾಮದಲ್ಲಿದೆ, ಬಿಹಾರದಲ್ಲಿದೆ. ಮೊದಲ ಪ್ರಾಧ್ಯಾಪಕ ಯಾರು? ದಿಗ್ನನಾಗ ಅಂತ. ಗ್ರಂಥಾಲಯಗಳನ್ನು ಧರ್ಮಗಂಜ್ ಎನ್ನುತ್ತಿದ್ದರು ಆವಾಗಿನ ಕಾಲದಲ್ಲಿ. ಕೊನೆಯ ಪ್ರಾಧ್ಯಾಪಕ ಯಾರು? ಬುದ್ಧಕೀರ್ತಿ ಅಂತ. 1202ರಿಂದ 3 ಮೊಹಮ್ಮದ್ ಗೋರಿಯ ಗುಲಾಮ ಬಕ್ತಿಯಾರ ಖಿಲ್ಜಿ ದಾಳಿಯಿಂದ ಸಂಪೂರ್ಣ ನಾಶವಾಯಿತಂತೆ. ಓಕೆ, 2014 ಸೆಪ್ಟೆಂಬರ್ 1 ನಳಂದ ವಿವಿ ಮರುಸ್ಥಾಪನೆ ಆಗುತ್ತೆ. ಓಕೆ, ಸೊ ಮೊದಲ ಕುಲಪತಿ ಯಾರಾಗಿರ್ತಾರೆ? ಅಮೃತ್ ಸೇನ್. ಸೊ ಇದು ಮರುಸ್ಥಾಪನೆ ಆದ ನಂತರ ಮೊದಲನೇ ಕುಲಪತಿ ಅಮೃತ್ ಸೇನ್ ಅಂತ. ಸೊ ನೋಡೋಲ್ಲ ಸ್ನೇಹಿತರೆ, ಇಷ್ಟು ಈ ಒಂದು ವರ್ಧನರ ಬಗ್ಗೆ ಸೊ ಡೀಟೇಲಾಗಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಇಷ್ಟು ಈ ಒಂದು ವೀಡಿಯೋಸ್ ನೋಡಿದ್ರಲ್ಲ, ಏನು 8 ಚಾಪ್ಟರ್ಸ್ಗಳು, 9 ಚಾಪ್ಟರ್ಗಳು ಪ್ರಾಚೀನ ಕಾಲದ ಭಾರತದ ಇತಿಹಾಸದ ಬಗ್ಗೆ ಹೇಳ್ತವೆ, ಈ ಒಂದು 9 ಚಾಪ್ಟರು. ಸೊ ಈಗ ನೀವು ಮುಂದಿನ ವಿಡಿಯೋ ಅಥವಾ ಮುಂದಿನ ತರಗತಿಯಲ್ಲಿ ಏನು ಕೇಳಲ್ಪಡ್ತೀರಾ? ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ನೀವು ತಿಳ್ಕೊತ ಹೋಗ್ತೀರಾ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.